ಹಾವಳಿ ತಪ್ಪಿಸಬೇಕು ಅಂತ ಸರ್ಕಾರ ಫೈನಾನ್ಸ್ಗಳ ಹಾವಳಿ ತಪ್ಪಿಸಬೇಕು ಅಂತ ಹೇಳಿ ಏನೋ ಫೈನಾನ್ಸ್ ಖಾಸಗಿ ಬೆಳಗಾವಿಯಲ್ಲಿ ಫೈನಾನ್ಸ್ಗಳ ಹಾವಳಿ ಇನ್ನ ಮುಂದುವರೆದಿದೆ. ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ತಂದು ಕಾಗದ ಪತ್ರಕ್ಕೆ ಮಾತ್ರ ಸೀಮಿತ ಆಗಿದೆ. ಮನೆಗಳಲ್ಲಿ ಕೂತ್ಕೊಂಡು ಕಿರುಕುಳ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಬಂದವರು ರಾತ್ರಿ ಆದ್ರೂ ಕೂಡ ಹೋಗ್ತಿಲ್ಲ. ಸದನದಲ್ಲಿ ಚರ್ಚೆನೂ ಕೂಡ ಆಗಿದೆ. ರಾಜ್ಯ ಸರ್ಕಾರ ಒಂದು ಬಿಲ್ಲನ್ನು ಕೂಡ ಪಾಸ್ ಮಾಡಿದೆ. ಒಂದು ಬಿಗಿಯಾಗಿರ್ತಕ್ಕಂಥ ಒಂದು ಕಾನೂನನ್ನು ಅನುಷ್ಠಾನ ಮಾಡ್ತೇವೆ, ಇದರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಸಾವು ನೋವುಗಳಾಗಿದೆ. ಜೊತೆಗೆ ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಈ ಫೈನಾನ್ಸ್ ಇದೇನು ಕಂಪ್ನಿಗಳಿದೆ ಅದು ಮಾಡ್ತಾ ಇದೆ. ಹಾಗಾಗಿ ಇದನ್ನು ಆಗಲೇ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿದೆ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಏನು ಬಡವರಿಗೆ ಅನ್ಯಾಯ ಆಗ್ತಾ ಇದ್ರೆ ಪರವಾಗಿ ನಿಲ್ತಾರೆ, ನಾವು ಕೂಡ ಅದ್ರ ಪರವಾಗಿ ಹೋರಾಟವನ್ನು ಕೂಡ ಮಾಡಿದ್ದೇವೆ. ಕಿತ್ತೂರಿಗೆ ಹಣ ಕೊಡಲಿಲ್ಲ, ಜಾನಿ ಚೆನ್ನಮ್ಮ ವಿಚಾರಕ್ಕೆ ಹಣ ಕೊಡಲಿಲ್ಲ, ಬೇರೆ ಕಡೆ ಎಲ್ಲ ಕೊಟ್ಟರು ಅಂತೇಳಿ ಬೈಲಹೊಂಗಲದಲ್ಲಿ ಮತ್ತೆ ಕಿತ್ತೂರಲ್ಲಿ ಪ್ರಕಟಣೆ ಆಗ್ತದೆ. ಎಲ್ಲೂ ಕೂಡ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಾಧಿಕಾರ ಇರ್ಬೋದು, ಬೇರೆ ಯಾವುದೇ ಪ್ರಾಧಿಕಾರ ಕೂಡ ಹಣವನ್ನು ಕೊಡ್ತಾ ಇಲ್ಲ. ಕೇವಲ ಹಾಳೆ ಮೇಲೆ ಬರಿತಾ ಇದ್ದಾರೆ ಹೊರತು ಎಲ್ಲೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಎಲ್ಲೂ ಕೂಡ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಹಾಗಾಗಿ ಇವ್ರದ್ದು ಏನಿದ್ರು ಕೂಡ ದೇ ಆರ್ ಪೇಪರ್ ಟೈಗರ್ಸ್ ಅಷ್ಟೇ. ಸರ್ಕಾರ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣದ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಆಗಲಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಆಗಲಿ, ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ಕೂಡ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಇದೆ. ಹಣ ಎನ್ನೋದಕ್ಕೆ ನೀವು ಸಾಕ್ಷಿ ಏನು ಬೇಕ್ರಿ? ಸ್ವತಃ ಜಾರ್ಜ್ ಅವರು ಇಂಧನ ಸಚಿವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ನೀರಾವರಿ ಇಲಾಖೆ, PWD ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಇವತ್ತು ವಿದ್ಯುತ್ ಕಂಪನಿಗಳಿಗೆ ಸುಮಾರು 6,500 ಕೋಟಿ ಇವತ್ತು ಬಿಲ್ಲನ್ನು ಪಾವತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಏನಿದ್ರ ಅರ್ಥ? ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ರೈತರಿಗೆ ಅನುಕೂಲ ಆಗಬೇಕು, ಹೈನುಗಾರಿಕೆಗೆ ಅನುಕೂಲ ಆಗಬೇಕು ಅಂತೇಳಿ ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿದರು. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಾದಮೇಲೆ ಸುಮಾರು 800 ಕೋಟಿ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ಕೊಡದೇನೆ ತಡೆ ಹಿಡಿದಿದ್ದಾರೆ. ಕಾರಣ ಏನು? ಹಣಕಾಸಿನ ಮುಗ್ಗಟ್ಟಿನಿಂದ. ಹಾಗಾಗಿ ಈ ಸರ್ಕಾರ ಕಳೆದ 20 ತಿಂಗಳು ಒಂದು ಕಡೆ ಅಭಿವೃದ್ಧಿ ಶೂನ್ಯ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ರೈತರ ಸಂಕಷ್ಟಕ್ಕೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಬರ ಇರ್ಬೋದು, ನೆರೆ ಇರ್ಬೋದು, ಯಾವ ಸಂದರ್ಭದಲ್ಲೂ ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಈಗಾಗಲೇ ಬಿಸಿಲು ನೋಡ್ತಾ ಇದ್ದೀರಿ, ತಾಪ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಇವತ್ತು ದನಕರುಗಳಿಗೆ ಮೇವಿನ ಸಮಸ್ಯೆ ಉಂಟಾಗ್ತದೆ, ಕುಡಿಯುವ ನೀರಿನ ಹಾಹಾಕಾರ ಉಂಟಾಗ್ತದೆ. ಈ ಯಾವ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಯಾವುದೇ ತಯಾರಿಯನ್ನು ಕೂಡ ಮಾಡಿಕೊಂಡಿಲ್ಲ. ಇದನ್ನು ಕೂಡ ನಾವು ಸದನದಲ್ಲಿ ಉಲ್ಲೇಖ ಮಾಡ್ತೇವೆ. ಹಾವಳಿ ತಪ್ಪಿಸಬೇಕು ಅಂತ ಸರ್ಕಾರ ಫೈನಾನ್ಸ್ಗಳ ಹಾವಳಿ ತಪ್ಪಿಸಬೇಕು ಅಂತ ಹೇಳಿ ಏನೋ ಫೈನಾನ್ಸ್ ಖಾಸಗಿ ಬೆಳಗಾವಿಯಲ್ಲಿ ಫೈನಾನ್ಸ್ಗಳ ಹಾವಳಿ ಇನ್ನ ಮುಂದುವರೆದಿದೆ. ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ತಂದು ಕಾಗದ ಪತ್ರಕ್ಕೆ ಮಾತ್ರ ಸೀಮಿತ ಆಗಿದೆ. ಮನೆಗಳಲ್ಲಿ ಕೂತ್ಕೊಂಡು ಕಿರುಕುಳ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಬಂದವರು ರಾತ್ರಿ ಆದ್ರೂ ಕೂಡ ಹೋಗ್ತಿಲ್ಲ. ಸದನದಲ್ಲಿ ಚರ್ಚೆನೂ ಕೂಡ ಆಗಿದೆ. ರಾಜ್ಯ ಸರ್ಕಾರ ಒಂದು ಬಿಲ್ಲನ್ನು ಕೂಡ ಪಾಸ್ ಮಾಡಿದೆ. ಒಂದು ಬಿಗಿಯಾಗಿರ್ತಕ್ಕಂಥ ಒಂದು ಕಾನೂನನ್ನು ಅನುಷ್ಠಾನ ಮಾಡ್ತೇವೆ, ಇದರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಸಾವು ನೋವುಗಳಾಗಿದೆ. ಜೊತೆಗೆ ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಈ ಫೈನಾನ್ಸ್ ಇದೇನು ಕಂಪ್ನಿಗಳಿದೆ ಅದು ಮಾಡ್ತಾ ಇದೆ. ಹಾಗಾಗಿ ಇದನ್ನು ಆಗಲೇ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿದೆ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಏನು ಬಡವರಿಗೆ ಅನ್ಯಾಯ ಆಗ್ತಾ ಇದ್ರೆ ಪರವಾಗಿ ನಿಲ್ತಾರೆ, ನಾವು ಕೂಡ ಅದ್ರ ಪರವಾಗಿ ಹೋರಾಟವನ್ನು ಕೂಡ ಮಾಡಿದ್ದೇವೆ. ಕಿತ್ತೂರಿಗೆ ಹಣ ಕೊಡಲಿಲ್ಲ, ಜಾನಿ ಚೆನ್ನಮ್ಮ ವಿಚಾರಕ್ಕೆ ಹಣ ಕೊಡಲಿಲ್ಲ, ಬೇರೆ ಕಡೆ ಎಲ್ಲ ಕೊಟ್ಟರು ಅಂತೇಳಿ ಬೈಲಹೊಂಗಲದಲ್ಲಿ ಮತ್ತೆ ಕಿತ್ತೂರಲ್ಲಿ ಪ್ರಕಟಣೆ ಆಗ್ತದೆ. ಎಲ್ಲೂ ಕೂಡ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಾಧಿಕಾರ ಇರ್ಬೋದು, ಬೇರೆ ಯಾವುದೇ ಪ್ರಾಧಿಕಾರ ಕೂಡ ಹಣವನ್ನು ಕೊಡ್ತಾ ಇಲ್ಲ. ಕೇವಲ ಹಾಳೆ ಮೇಲೆ ಬರಿತಾ ಇದ್ದಾರೆ ಹೊರತು ಎಲ್ಲೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಎಲ್ಲೂ ಕೂಡ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಹಾಗಾಗಿ ಇವ್ರದ್ದು ಏನಿದ್ರು ಕೂಡ ದೇ ಆರ್ ಪೇಪರ್ ಟೈಗರ್ಸ್ ಅಷ್ಟೇ. ಸರ್ಕಾರ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣದ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಆಗಲಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಆಗಲಿ, ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ಕೂಡ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಇದೆ. ಹಣ ಎನ್ನೋದಕ್ಕೆ ನೀವು ಸಾಕ್ಷಿ ಏನು ಬೇಕ್ರಿ? ಸ್ವತಃ ಜಾರ್ಜ್ ಅವರು ಇಂಧನ ಸಚಿವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ನೀರಾವರಿ ಇಲಾಖೆ, PWD ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಇವತ್ತು ವಿದ್ಯುತ್ ಕಂಪನಿಗಳಿಗೆ ಸುಮಾರು 6,500 ಕೋಟಿ ಇವತ್ತು ಬಿಲ್ಲನ್ನು ಪಾವತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಏನಿದ್ರ ಅರ್ಥ? ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ
ರೈತರಿಗೆ ಅನುಕೂಲ ಆಗಬೇಕು, ಹೈನುಗಾರಿಕೆಗೆ ಅನುಕೂಲ ಆಗಬೇಕು ಅಂತೇಳಿ ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಮೇಲೆ ಸುಮಾರು 800 ಕೋಟಿ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ಕೊಡದೇ ತಡೆ ಹಿಡಿದಿದ್ದಾರೆ. ಕಾರಣ ಏನು? ಹಣಕಾಸಿನ ಮುಗ್ಗಟ್ಟಿನಿಂದ. ಹಾಗಾಗಿ ಈ ಸರ್ಕಾರ ಕಳೆದ 20 ತಿಂಗಳು ಒಂದು ಕಡೆ ಅಭಿವೃದ್ಧಿ ಶೂನ್ಯ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ರೈತರ ಸಂಕಷ್ಟಕ್ಕೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಬರ ಇರ್ಬೋದು, ನೆರೆ ಇರ್ಬೋದು, ಯಾವ ಸಂದರ್ಭದಲ್ಲೂ ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಈಗಾಗಲೇ ಬಿಸಿಲು ನೋಡ್ತಾ ಇದ್ದೀರಿ, ತಾಪ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಇವತ್ತು ದನ ಕರುಗಳಿಗೆ ಮೇವಿನ ಸಮಸ್ಯೆ ಉಂಟಾಗ್ತದೆ, ಕುಡಿಯುವ ನೀರಿನ ಹಾಹಾಕಾರ ಉಂಟಾಗ್ತದೆ. ಈ ಯಾವ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಯಾವುದೇ ತಯಾರಿಯನ್ನು ಕೂಡ ಮಾಡಿಕೊಂಡಿಲ್ಲ. ಇದನ್ನು ಕೂಡ ನಾವು ಸದನದಲ್ಲಿ ಉಲ್ಲೇಖ ಮಾಡ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.